ಸರ್, ಈ ಸಿನಿಮಾ ಅನೌನ್ಸ್ ಆದ ತಕ್ಷಣ ನಮಗೆಲ್ಲರೂ ಮೈಂಡ್ ಬಂದಿತ್ತು ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಓಡಾಡ್ತಿತ್ತು. ಸೊ ಅದೇ ಡೈರೆಕ್ಟ್ರು, ಅದೇ ಹೀರೋ. ಸೊ ಟೈಟ್ಲು ಕೂಡ ಇನ್ನೂ ರಿವೀಲ್ ಮಾಡಿಲ್ಲ, ಮ್ಯಾಕ್ಸ್ 2 ಇದು. ಪ್ರಶ್ನೆ ಆಗಿದೆ. ನಿಮಗೇನೆ ಸರ್? ಕೈಗೇನಾಯ್ತು? ಕೈಗಿದೆ ಸ್ವಲ್ಪ ಒಂದು ಚಿಕ್ಕ ಪೆಟ್ಟಾಗಿದೆ ಅಷ್ಟೇ ಸರ್. ಯಾಕೆ? ಕ್ರಿಕೆಟ್ ಏನು ನಿಮ್ಮ ಪ್ರಶ್ನೆ ಸರ್? ಮೈಕಲ್ ಕರೆಕ್ಟಾಗಿ ಮ್ಯಾಕ್ಸ್ 2 ಆಯಿತು ಅಂತ. ಇಲ್ಲ ಸರ್, ಸೇಮ್ ಡೈರೆಕ್ಟ್ರು, ಸೇಮ್ ಹೀರೋ, ಮತ್ತು ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಸಕ್ಸಸ್ ಆದ್ರಿಂದ ಅದರ ಲೆಗಸಿ ಕಂಟಿನ್ಯೂ ಆಗಿದೆ. ಇಲ್ಲ, this is not Max 2. Of course, the legacy has to continue. The team ಒಟ್ಟಿಗೆ ಬರ್ತಾ ಇದೆ, ನಾರ್ಮಲ್ ಅಲ್ಲ. ಈಗ ಎಷ್ಟೋ ಸಲ ಕಾಂಬಿನೇಷನ್ ಮಾಡೋಕ್ಕೆ ಹೋಗ್ತೀವಿ. ನೀವು ಹೇಳಿದ್ದು ಕರೆಕ್ಟ್, ಅದು ಇಟ್ ವಾಸ್ ಮೇಕಿಂಗ್ ದ ರೌಂಡ್ಸ್. ಮಾಡ್ತಾ ಮಾಡೋ ಪ್ರಯತ್ನ ಮಾಡಿದ್ದು ಹೌದು, ಅದಕ್ಕೆ ಕತೆ ಕೂತ್ಕೊಂಡಿದ್ದು ಹೌದು. ಆದರೆ ಅದು ಶೇಪ್ ಆಗಬೇಕಾದ್ರೆ ಸಮ್ವೇರ್ ವಿ ಫೆಲ್ಟ್ ಸಮ್ಟೈಮ್ಸ್ ನಡೆಯುತ್ತೆ. ಸಕ್ಸಸ್ ಅಂತ ಒಂದು ದೊಡ್ಡ ಸಿನಿಮಾ ಆದಾಗ ವಿ ವುಡ್ ಲೈಕ್ ಟು ಕ್ಯಾರಿ ಫಾರ್ವರ್ಡ್ ದಟ್ ಆಸ್ ವಿ ರೈಟ್ ರೀಸೆಂಟ್ ಲೆಗಸಿ, ಆರ್ ಪ್ರಾಬಬ್ಲಿ ಕಮರ್ಷಿಯಲ್ಸಲ್ಲಿ ಹೆಲ್ಪ್ ಆಗುತ್ತೆ, ಒಂದು ಫ್ರಾಂಚೈಸಿ ಓಪನ್ ಆಗುತ್ತೆ. ಆ ಒಂದು ಇಂಟೆನ್ಷನಲ್ ಕೃತಿದಂತೂ ಸತ್ಯ. ಬಟ್ ಕತೆಗೆ ಹೋಗ್ತಾ ನಮಗೆ ಅನ್ನಿಸ್ತು ಎಲ್ಲೋ ನಾವೇ ಫೋರ್ಸ್ ಮಾಡ್ತಾ ಇದ್ದೀವಿ ಅದನ್ನು ಮ್ಯಾಕ್ಸ್ ಅಂತ ಹೇಳೋದಕ್ಕೆ ಅಥವಾ ಮ್ಯಾಕ್ಸ್ 2 ಅಂತ ಹೇಳೋದಕ್ಕೆ. ಬಿಕಾಸ್ ಇಟ್ ಈಸ್ ಗಿವಿಂಗ್ ಅಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಆಸ್ ಅ ನಮ್ಮ ಒಂದು ಪ್ರೊಟಾಗನಿಸ್ಟ್ ಏನಿದೆ, ಇಟ್ ಈಸ್ ಅ ಡಿಫ್ರೆಂಟ್ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಹೆಂಗೆ ಅಂದರೆ ಇಟ್ ಈಸ್ ವೆರಿ ವೈಬ್ರೆಂಟ್. ಅಲ್ಲಿಂದ ಇವಾಗ ನೀವು ನೋಡೋಕೆ ಹೋದ್ರೆ ಅರ್ಜುನ್ ಮಹಾಕ್ಷ ಏನಿದೆ ಅಂತ ಸ್ವಲ್ಪ ಸೀರಿಯಸ್ ಆ್ಯಂಡ್ ವೆರಿ ಇದು ಸ್ವಲ್ಪ ಎಲ್ಲ ನಿಮಗೆ ಮುತ್ತತ್ತಿ ಸತ್ಯರಾಜಲ್ಲಿ ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದು. ಅಂದರೆ ಕ್ಲೋಸ್ ರೇಂಜ್ ಆಗೈತೆ. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಸರ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಅಗೇನ್. ಡೆಫಿನೆಟ್ಲಿ ನಾಟ್ ಮ್ಯಾಕ್ಸ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಅಂತ ಅದನ್ನು ಸದ್ಯಕ್ಕಂತೂ ಕೈ ಬಿಟ್ಟಿದ್ದೀವಿ ಮ್ಯಾಕ್ಸ್ 2 ಸದ್ಯಕ್ಕೆ. ಏನಿದೆ ಸರ್?